ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲವನ್ನ ಹಾಕಿ ಕೊಡೋದಕ್ಕೆ ಚಿಕ್ಕ ಚಿಕ್ಕ ಪೌಚ್ಗಳು ಬೇಕಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಪೌಚ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಯಾರೆಲ್ಲ ಇದ್ದಾರೋ ಅವ್ರಿಗೆಲ್ಲ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇವತ್ತಿನ ಪೌಚ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ 10.5 ಇಂಚು ಉದ್ದ ಇದೆ. ನೋಡಿ, 10.5 ಇಂಚ್ ಇದೆ. ನಂತರ ಅಗಲ 5.5 ಇಂಚ್ ಇದೆ. ಹಂಗೆ ಇದು ಡಬಲ್ ತಗೊಳ್ಬೇಕು. ನೀವು ಅಡ್ಡ ಏನ್ ತಗೊಳ್ತಿರೋ ಉದ್ದ ಅದರ ಡಬಲ್ ಇರ್ಬೇಕು. ಆ ರೀತಿಯಾಗಿ ಮಾಡ್ಕೊಳ್ಬೇಕು. ಅದೇ ಅಳತೆಯಲ್ಲಿ ನಾನಿಲ್ಲಿ ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದೀನಿ. ಹಾಗೆ ಈ ಪೌಚ್ ಮಾಡೋದಕ್ಕೆ ನಾನು ರೈಸ್ ಬ್ಯಾಗ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ರೈಸ್ ಬ್ಯಾಗ್ ಅನ್ನ ಈ ರೀತಿ ಅಳತೆ ಮಾಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದೀನಿ. ನೋಡಿ, ಈ ತರ ಸ್ಪಾಂಜು, ರೈಸ್ ಬ್ಯಾಗು ಅಥವಾ ಕ್ಯಾನ್ವಾಸ್ ಏನ್ ಬೇಕಾದ್ರೂ ನಾವು ಹಾಕಿ ಹೊಲಿಬಹುದು. ರೈಸ್ ಬ್ಯಾಗ್ ಎಲ್ಲರ ಹತ್ರನೂ ಇರುತ್ತಲ್ವಾ, ಹಾಗಾಗಿ ಅದರಲ್ಲೇ ನಾನು ಇವತ್ತು ಪೌಚ್ ಅನ್ನ ಮಾಡಿರೋದು. ಇವಾಗ ಈ ಮೂರನ್ನು ಹೀಗೆ ಜೋಡಿಸ್ಬಿಟ್ಟು ನಾನು ಕ್ವಿಲ್ಟಿಂಗ್ ಅನ್ನ ಮಾಡ್ಕೊಳ್ತೀನಿ. ಸೊ ಕ್ವಿಲ್ಟಿಂಗ್ ಮಾಡಿದಾಯ್ತು. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ತುಂಬಾನೇ ಈಸಿಯಾಗಿ ಹೊಲಿಬಹುದಾದಂತ ಪೌಚ್, ಮತ್ತೆ ಪಟಾಪಟ್ ಅಂತ ಆಗತ್ತೆ. ಇವಾಗ ಇದೇ ಅಳತೆಯ ಜಿಪ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ. ಸೊ ಆ ಕಡೆ ಒಂದ್ ಪಾರ್ಟ್, ಈ ಕಡೆ ಒಂದ್ ಪಾರ್ಟ್ ಜಿಪ್ ಅನ್ನ ಇಟ್ಬಿಟ್ಟು ಈ ಪ್ರಕಾರವಾಗಿ ನಾವು ಸ್ಟಿಚ್ ಅನ್ನ ಮಾಡ್ಬೇಕು. ಸೊ ಜಿಪ್ ಅಟ್ಯಾಚ್ ಮಾಡೋದು ಹೇಗೆ ಗೊತ್ತಾಗ್ಲಿಲ್ಲ ಅಂತ ಕಮೆಂಟ್ ಹಾಕ್ತೀರಾ. ನಾನು ಡೀಟೇಲ್ ಆಗಿ ಒಂದು ವಿಡಿಯೋವನ್ನ ಈಗಾಗಲೇ ಪೋಸ್ಟ್ ಮಾಡಿದೀನಿ. ಒಂದು ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದೀನಿ, ಬೇಸಿಕ್ಸ್ ಆಫ್ ಬ್ಯಾಗ್ ಸ್ಟಿಚಿಂಗ್ ಅಂತ ಹೇಳಿ. ಸೊ ಅದನ್ನ ನೀವು ನೋಡಿದ್ರೆ ಅದ್ರಲ್ಲಿ ಎಲ್ಲಾ ವಿಡಿಯೋಸ್ ಕೂಡ ನಿಮ್ಗೆ ಸಿಗತ್ತೆ. ಕ್ವಿಲ್ಟಿಂಗ್ ಹೇಗ್ ಮಾಡೋದು, ಜಿಪ್ ಅನ್ನ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ಪೋಸ್ಟ್ ಮಾಡಿದೀನಿ. ಈಗ ನಾನು ಒಂದ್ ಕಡೆ ಈ ರೀತಿಯಾಗಿ ಜಿಪ್ ಅನ್ನ ಹೊಲ್ಕೊಂಡೆ. ಅದೇ ಪ್ರಕಾರವಾಗಿ ಇನ್ನೊಂದ್ ಕಡೆನೂ ಕೂಡ ಹೊಲ್ಕೊಳ್ತಾ ಇದ್ದೀನಿ. ಈಗ ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡ್ಕೊಂಡೆ. ಜಿಪ್ ಅಟ್ಯಾಚ್ ಮಾಡಿದಾದ ನಂತರ ಇಲ್ಲಿ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ರನ್ನರ್ ಅನ್ನ ಇನ್ಸರ್ಟ್ ಮಾಡಿದಾದ ನಂತರ ಇದನ್ನ ನಾವು ಉಲ್ಟಾ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾನು ಉಲ್ಟಾ ಮಾಡ್ಕೊಂಡೆ. ಈಗ ಕರೆಕ್ಟ್ ಜಿಪ್ ಮಧ್ಯದಲ್ಲಿ ಬರಬೇಕು. ಆ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಏನ್ ಮಾಡ್ಬೇಕಂದ್ರೆ ಒಂದ್ ಕಡೆಗೆ ಸ್ಟಿಚ್ ಅನ್ನ ಹಾಕೊಂಡು ಫಿನಿಶ್ ಮಾಡ್ಕೊಳ್ಬೇಕು. ಈಗ ನಾನಿಲ್ಲಿ ಡಬಲ್ ಸ್ಟಿಚ್ ಹಾಕಿ ಇದನ್ನ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಜಿಪ್ಪು ಕರೆಕ್ಟ್ ಆಗಿ ಮಧ್ಯದಲ್ಲೇ ಬರಬೇಕು. ಆ ರೀತಿಯಾಗಿ ನೋಡ್ಕೊಂಡು ಸ್ಟಿಚ್ ಅನ್ನ ಹಾಕೊಂಡ್ರಾಯ್ತು. ಇವಾಗ ಒಂದ್ ಸೈಡ್ ಫಿನಿಶ್ ಆಗಿದೆ. ನೋಡಿ, ಈ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾವು ಸ್ಟಿಚ್ ಅನ್ನ ಈ ಪ್ರಕಾರವಾಗಿ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಸ್ಟ್ರಾಪ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಬಟ್ಟೆಯ ಪೀಸ್ ಅನ್ನ ತಗೊಂಡಿದ್ದೀನಿ. ಹಾಗೆ ಇದರ ಅಳತೆ ಉದ್ದ ಗಿಡ್ಡ ಹೆಚ್ಚು ಕಡಿಮೆ ನಿಮ್ಮ ಇಚ್ಛೆಗೆ ಅನುಸಾರ ಮಾಡ್ಕೊಳ್ಬಹುದು. ನಾನಿಲ್ಲಿ 7 ಇಂಚ್ ಉದ್ದದ ಒಂದು ಪಟ್ಟಿಯನ್ನ ತಗೊಂಡಿದ್ದೀನಿ. ಹಾಗೆ 1.5 ಇಂಚ್ ಆಗುವಷ್ಟು ಅಗಲ ಇದೆ. ಇದನ್ನ ಈ ರೀತಿಯಾಗಿ 4 ಫೋಲ್ಡ್ ಮಾಡ್ಬಿಟ್ಟು ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಇವಾಗ ಸ್ಟ್ರಾಪು ರೆಡಿ ಇದೆ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ನಾವು ಈ ಜಿಪ್ ಅನ್ನ ಕ್ಲೋಸ್ ಮಾಡ್ತೀವಲ್ಲ, ಆ ಜಾಗದಲ್ಲಿ ಫೋಲ್ಡ್ ಮಾಡಿ ಒಳಗಡೆ ಇನ್ಸರ್ಟ್ ಮಾಡ್ಬೇಕು. ಇದು ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಆ ಜಿಪ್ ಏನಿದೆ ಅದೇ ಜಾಗದಲ್ಲಿ ಈ ತರ ಕರೆಕ್ಟ್ ಆಗಿ ಮಧ್ಯದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇದನ್ನ ಹೀಗೆ ಒಳಗೆ ಹಾಕಿ ಇಟ್ಟು ನಂತರ ಅಡ್ಡ ಹಿಡಿದು ನಾವು ಸ್ಟಿಚ್ ಮಾಡಬೇಕು. ನೋಡಿ, ಈ ತರ ಕಾಣಿಸ್ತಿದೆಯಲ್ಲ. ಇವಾಗ ಇಲ್ಲಿಂದ ಅಲ್ಲಿವರೆಗೂ ಒಂದು ಡಬಲ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಸೊ ಇವಾಗ ನಾನು ಸ್ಟಿಚ್ ಹಾಕೊಂಡಿದ್ದಾಯ್ತು. ನೋಡಿ, ಈ ತರ ಕಾಣಿಸ್ತಾ ಇದೆ. ಇವಾಗ ಇದನ್ನ ಉಲ್ಟಾ ಮಾಡ್ಕೊಳ್ಳೋಣ. ನೋಡಿ, ಸ್ಟ್ರಾಪ್ ಕೂಡ ಅಟ್ಯಾಚ್ ಆಗಿದೆ. ನಾನು ರೈಸ್ ಬ್ಯಾಗ್ ಅನ್ನ ಬಳಸಿದ್ದೇನಲ್ವಾ, ಹಾಗಾಗಿ ಪ್ರಾಪರ್ ಸಮೋಸ ತರಾನೇ ಕಾಣಿಸ್ತಾ ಇದೆ. ಸ್ಟಿಫ್ ಆಗಿ ನೀಟಾಗಿ ಬರುತ್ತೆ. ಗಿಫ್ಟ್ ಕೊಡಕ್ಕೆಲ್ಲ ತುಂಬಾ ಐಡಿಯಲ್ ಆಗಿರುವಂತದ್ದು ಇದು. ನೋಡಕ್ಕೂ ಅಷ್ಟೇ ತುಂಬಾ
ಚೆನ್ನಾಗಿ ಕಾಣತ್ತೆ, ಒಳ್ಳೆ ಎಸ್ಥೆಟಿಕ್ ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು. ನೋಡಿದವರು ಅಂದ್ರೆ ನೀವು ರೆಡಿಮೇಡೇ ತಂದಿದ್ದೀರೇನೋ ಅಂತ ಅನ್ಕೊಳ್ಬೇಕು, ಆ ತರ ಕಾಣಿಸುತ್ತೆ. ನೋಡಿ ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು, ನೀವು ಜಸ್ಟ್ ಒಂದು ಲೈಕ್ ಅನ್ನ ಒತ್ತಬೇಕು. ಇಷ್ಟ ಆಗಿಲ್ಲ ಹಂಗಿದ್ರೆ ಹೇಗಿದ್ರು ಡಿಸ್ಲೈಕ್ ಅನ್ನ ಒತ್ತುತ್ತೀರಾ. ಸೊ ಇಷ್ಟನ್ನ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಈ ವಿಡಿಯೋ ನೋಡಿದ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.